ಇವಾಗ ತುಂಬಾ ಜನ ಕೇಳ್ತಾ ಇರೋದೇನಪ್ಪ ಅಂತಂದ್ರೆ ಕೋಳಿಗಳಿಗೆ ಪುಕ್ಕ ಕಿತ್ಕೊಂತೈತೆ ಮತ್ತೆ ಪುಕ್ಕಗಳೆಲ್ಲ ಕಿತ್ತೋಗ್ತೈತೆ ಏನ್ ರೀಸನ್ ಅಂತ ಗೊತ್ತಾಯ್ತಲ್ಲ ಕಣ. ಅದಕ್ಕೆ ಏನಾರ ರೀಸನ್ ಇದ್ರೆ ಹೇಳೋಣ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ವಿಡಿಯೋ ಅಷ್ಟೇ ಕಂಪ್ಲೀಟ್ ಆಗಿ ವಿಡಿಯೋಗಳನ್ನ ನೋಡ್ಕೊಬಿಡ್ರಿ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಕೋಳಿಗಳು ಪುಕ್ಕ ಕಿತ್ಕೊಳ್ಳೋದು ಒಂದು ಎರಡು ವಿಚಾರಕ್ಕೆ, ಒಂದು ಡೈಜೆಕ್ಷನ್ ಆಗಿಲ್ಲ ಅಂದ್ರೆ ಒಂದು ಡೈಜೆಕ್ಷನ್ ಆಗಿದ್ರೆ ಅಂದ್ರೆ ಏನಪ್ಪಾ ಅಂತಂದ್ರೆ ಇವಾಗ ಮೇವುಗಳನ್ನ ಮೇಯಕ್ಕೆ ಅಂತಂದ್ರೆ ಈ ತರ ಮೇವುಗಳನ್ನ ಹಾಕ್ಬಿಡ್ಬೇಕು. ಕೆಲವ್ರು ಜಿಪ್ನುತನ ಮಾಡ್ತಾ ಇರ್ತೀರಿ ಮೇವು ಹಾಕೋಕೆ ವಾತಾವರಣ ಟೈಮ್ ಹಾಕ್ಬಿಡೋದು, ಸಂಜ್ಗೊಂಡ್ ಟೈಮ್ ಹಾಕ್ಬಿಡೋದು. ಅದು ಹಾಕೋದೇನೋ ಒಂದ್ 50 ಕೋಳಿ ಐತೆ ಅಂದ್ರೆ ಒಂದ್ ಜಗ್ ಹಾಕೋರೆ ಸಾಕು, 2 ಜಗ್ ಹಾಕೋರೆ ಸಾಕು, ನಿಂಬಾಯಿಸ್ಬಿಡುಮ ಅನ್ಬಿಟ್ಟು ಹಾಕ್ತಾ ಇರ್ತೀರ. ಹಂಗೆಲ್ಲ ಹಾಕಕ್ ಹೋಗ್ಬಾರ್ದು. ಇಲ್ಲಿ ತಂದು ಸುರಿದೈತಲ್ಲ ರಾಗಿನ ಅರ್ಧ ಮೂಟೆ ರಾಗಿ ಕಂದ್ರಣ ಹಿಂಗೆ ಹಾಕ್ತಾ ಇರ್ಬೇಕು. ಮೇವುಗಳನ್ನ ತಿಂತಾ ಇರ್ಬೇಕು ಕೋಳಿಗಳು ಯಾವಾಗ್ಲೂ. ಅಂತಂದ್ರೆ ಕೋಳಿ ಹ್ಯಾಬಿಟ್ ಏನು ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟಲು ತಿನ್ನೋ ಕೆಲಸ ಬಿಟ್ರೆ ಏನು ಮಾಡೋದಿಲ್ಲ. ವಾರ ತುಂಬಿಸ್ಕೊಳ್ಳೋಕೆ ಅದ್ರ ಮ್ಯಾತಿಗೆ ಎಷ್ಟು ಉರಿ ಕತ್ತದೆ ಅಂತಾರೆ ನಮ್ಮ ಕಡೆ. ಅಂತಂದ್ರೆ ಮ್ಯಾತೆ ಉರಿಕೊಳ್ಳೋ ಮಟ್ಟಕ್ಕೆ ತಿಂತದೆ ಅಂತಂತಾರಲ್ಲ, ಆ ತರ ತಿನ್ಬೇಕು ಅಣ್ಣ ಕೋಳಿಗಳು ತಿಂದ್ರೆ. ಆ ತರ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್ಗಳು ಕೋಳಿಗಳು. ನಿಮ್ಗೆ ಹೊತ್ತರಿಂದ ಸಂಜೆ ಗಂಟೆ ಮೇವು ಹಾಕ್ಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪುಕ್ಕ ಕಿತ್ಕೊಳ್ಳೋದಿಲ್ಲ. ನೀವು ಅದು ಬಿಟ್ಬಿಟ್ಟು 20 ಕೋಳಿಗೆ ಹಾಕೋ ಮೇವ 40 ಕೋಳಿಗೆ ಹಾಕ್ತೀರಿ, 40 ಕೋಳಿಗೆ ಹಾಕೋ ಮೇವ 80 ಕೋಳಿಗೆ ಹಾಕ್ತೀರಿ. ಈ ತರ ಮಾಡಿದ್ರೆ ಮಾತ್ರ ಪುಕ್ಕ ಕಿತ್ಕೊಳ್ಳೋದು ಕಂದ್ರಣ.